ರಾತ್ರಿ 3 ಗಂಟೆಗೆ ಸಡನ್ ಆಗಿ ಎಚ್ಚರ ಆಗ್ತೀರಾ. ಗಡಿಯಾರ ನೋಡಿದ್ರೆ 3ರಿಂದ 3:15 ಅಥವಾ 3:30 ಆಗಿರುತ್ತೆ. ಮತ್ತೆ ಎಷ್ಟೇ ಟ್ರೈ ಮಾಡಿದ್ರೂ ನಿದ್ದೆ ಬರೋದಿಲ್ವಾ? ಹಾಗಾದ್ರೆ ಈ ವಿಡಿಯೋ ತಪ್ಪದೇ ನೋಡಿ. ಯಾಕಂದ್ರೆ ಕೆಲವೊಮ್ಮೆ ಇದು ಬಾಡಿ ಕೊಡುವ ವಾರ್ನಿಂಗ್ ಸಿಗ್ನಲ್ ಕೂಡ ಆಗಿರಬಹುದು. ಸ್ಟ್ರೆಸ್, ಆತಂಕ, ಬಾಡಿ ಹೀಟ್, ಶುಗರ್ ಲೆವೆಲ್ ಚೇಂಜ್, ಹಾರ್ಮೋನ್ ಇನ್ ಬ್ಯಾಲೆನ್ಸ್, ಸ್ಲೀಪ್ ಡಿಸಾರ್ಡರ್ ಇವುಗಳ ಸೈಡ್ ಎಫೆಕ್ಟ್ ಕೂಡ ಆಗಿರಬಹುದು. ಹೌದು, ಬಹಳ ಜನ ಇದನ್ನ ನಾರ್ಮಲ್ ಅಂತ ಇಗ್ನೋರ್ ಮಾಡ್ತಾರೆ. ಆದ್ರೆ ರಿಪೀಟೆಡ್ ಆಗ್ತಾ ಇದ್ದರೆ ಇದನ್ನ ಕಡೆಗಣಿಸೋದು ತಪ್ಪು. ಮತ್ತೆ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳೋ ಒಂದು ಮಿಸ್ಟೇಕ್ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಅದೇ ನಿಮ್ಮ ಸ್ಲೀಪ್ ಡಿಸ್ಟ್ರಾಯ್ ಮಾಡ್ತಿರಬಹುದು. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲು ಒಂದು ಇಂಪಾರ್ಟೆಂಟ್ ವಿಷಯ ತಿಳಿದುಕೊಳ್ಳಿ. ಒಮ್ಮೆ ಅಥವಾ 2 ಬಾರಿ ರಾತ್ರಿ ಎಚ್ಚರವಾಗೋದು ನಾರ್ಮಲ್. ಆದ್ರೆ ಪ್ರತಿದಿನ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಟೈಮ್ಗೆ ಎಚ್ಚರವಾಗ್ತಾ ಇದ್ದರೆ ಅದಕ್ಕೆ ಒಂದು ಹೈಡನ್ ರೀಸನ್ ಇರಬಹುದು. ಹೊರಗೆ ಹ್ಯಾಪಿಯಾಗಿ ಕಾಣೋ ಹಲವರು ಒಳಗಡೆ ಸ್ಟ್ರೆಸ್ ನಲ್ಲಿ ಇರುತ್ತಾರೆ. ಫ್ಯೂಚರ್ ಟೆನ್ಷನ್, ಫ್ಯಾಮಿಲಿ ಪ್ರೆಷರ್, ಮನಿ ಪ್ರಾಬ್ಲಮ್, ರಿಲೇಶನ್ಶಿಪ್ ಸ್ಟ್ರೆಸ್ ಇವು ಬ್ರೈನ್ ಅನ್ನು ರಾತ್ರಿ ಕೂಡ ಆಕ್ಟಿವ್ ಇಡುತ್ತವೆ. ಆದ್ದರಿಂದ ಬಾಡಿ ರೆಸ್ಟ್ ಮೂಡ್ ಗೆ ಹೋಗೋದಿಲ್ಲ. ಸಡನ್ ಆಗಿ ಮಧ್ಯರಾತ್ರಿ ಎಚ್ಚರವಾಗಬಹುದು. ವಿಶೇಷವಾಗಿ ಓವರ್ ಥಿಂಕ್ ಮಾಡೋರು, ಮೊಬೈಲ್ ಹೆಚ್ಚು ಯೂಸ್ ಮಾಡೋರು, ನೈಟ್ ನಲ್ಲಿ ರೀಲ್ಸ್ ನೋಡೋರು ಇವರಿಗೆ ಈ ಪ್ರಾಬ್ಲಮ್ ಜಾಸ್ತಿ ಕಾಣಿಸುತ್ತದೆ. ಮೊಬೈಲ್ ಕೂಡ ದೊಡ್ಡ ಕಾರಣ. ಮಲಗೋ ಮುಂಚೆ ಮೊಬೈಲ್ ಯೂಸ್ ಮಾಡ್ತಿದ್ದೀರಾ? ಹಾಗಾದ್ರೆ ಇದನ್ನ ಕೇಳಿ. ಮೊಬೈಲ್ ಸ್ಕ್ರೀನ್ ಇಂದ ಬರುವ ಬ್ಲೂ ಲೈಟ್ ಬ್ರೈನ್ ಗೆ ಇನ್ನು ಡೇ ಟೈಮ್ ಅನ್ನು ಸಿಗ್ನಲ್ ಕೊಡುತ್ತದೆ. ಅದರಿಂದ ಮೆಲೋಟಿನನ್ ಹಾರ್ಮೋನ್ ಡಿಸ್ಟರ್ಬ್ ಆಗಬಹುದು. ಮೆಲೋಟಿನನ್ ಅಂದ್ರೆ ನಿದ್ರೆ ಬರಲು ಹೆಲ್ಪ್ ಮಾಡುವ ಹಾರ್ಮೋನ್. ಅದೇ ಡಿಸ್ಟರ್ಬ್ ಆದ್ರೆ ಡೀಪ್ ಸ್ಲೀಪ್ ಬರೋದಿಲ್ಲ. ಮಧ್ಯರಾತ್ರಿ ಸಡನ್ ಆಗಿ ಎಚ್ಚರವಾಗಬಹುದು. ಬಾಡಿ ಹೀಟ್ ಕೂಡ ಕಾರಣವಾಗಬಹುದು. ದೇಹದಲ್ಲಿ ಹೀಟ್ ಜಾಸ್ತಿ ಆದ್ರೆ ಸ್ಲೀಪ್ ಕ್ವಾಲಿಟಿ ಡಿಸ್ಟರ್ಬ್ ಆಗಬಹುದು. ಕೆಲವರಿಗೆ ಕೈ ಕಾಲು ಬಿಸಿ ಆಗೋದು, ಬಾಯಿ ಒಣಗೋದು, ಮುಖದಲ್ಲಿ ಹೀಟ್ ಫೀಲ್ ಆಗೋದು, ಸ್ವೆಟ್ಟಿಂಗ್ ಆಗೋದು ಇವು ಕಾಣಬಹುದು. ವಿಶೇಷವಾಗಿ ಸ್ಪೈಸಿ ಫುಡ್ ಜಾಸ್ತಿ ತಿನ್ನೋರು, ವಾಟರ್ ಕಡಿಮೆ ಕುಡಿಯೋರು ಸಮ್ಮರ್ ಸೀಸನ್ ನಲ್ಲಿ ಈ ಪ್ರಾಬ್ಲಮ್ ಹೆಚ್ಚು ಕಾಣಬಹುದು. ಬ್ಲಡ್ ಶುಗರ್ ಲೆವೆಲ್ ಚೇಂಜ್ ಇದು ತುಂಬಾ ಇಂಪಾರ್ಟೆಂಟ್. ಶುಗರ್ ಲೆವೆಲ್ ಸಡನ್ ಆಗಿ ಕಡಿಮೆ ಅಥವಾ ಹೆಚ್ಚು ಆದ್ರೆ ಬಾಡಿ ಅಲರ್ಟ್ ಮೂಡ್ ಗೆ ಹೋಗಬಹುದು. ಅದರಿಂದ ರಾತ್ರಿ ಅಚಾನಕ್ ಆಗಿ ಎಚ್ಚರವಾಗಬಹುದು. ಕೆಲವರಿಗೆ ಹಾರ್ಟ್ ಬೀಟ್ ಫಾಸ್ಟ್ ಆಗೋದು, ಸ್ವೆಟ್ಟಿಂಗ್, ಫಿಯರ್ ಫೀಲ್ ಆಗೋದು, ರೆಸ್ಟ್ಲೆಸ್ ಫೀಲಿಂಗ್ ಇವು ಕೂಡ ಆಗಬಹುದು. ಈ ಸಿಂಪ್ಟಮ್ಸ್ ರಿಪೀಟೆಡ್ ಆಗ್ತಿದ್ರೆ ಹೆಲ್ತ್ ಚೆಕ್ಅಪ್ ಮಾಡಿಸೋದು ಬೆಟರ್. ಮೋಸ್ಟ್ ಪೀಪಲ್ ಇಗ್ನೋರ್ ಮಾಡುವ ಕಾರಣಗಳು. ನಿದ್ರೆಯಲ್ಲಿ ಉಸಿರುಗಟ್ಟುವಿಕೆ ಅನ್ನೋ ಕಂಡೀಷನ್ ಕೇಳಿದಿರಾ? ಕೆಲವರಿಗೆ ನಿದ್ದೆಯಲ್ಲಿ ಉಸಿರುಗಟ್ಟುವಿಕೆ ಸ್ಟಾಪ್ ಆಗಬಹುದು. ಇದರಿಂದ ಬ್ರೈನ್ ಅಲರ್ಟ್ ಆಗಿ ಸಡನ್ ಆಗಿ ಎಚ್ಚರವಾಗಬಹುದು. ಈ ಜೋರಾಗಿ ಓದೋರು, ಹೆಚ್ಚು ಟೈರ್ಡ್ ಫೀಲ್ ಆಗೋರು, ಬೆಳಗ್ಗೆ ಹೆಡ್ಡೇಕ್ ಇರುವವರು ಇದನ್ನ ಇಗ್ನೋರ್ ಮಾಡಬೇಡಿ. ಲಿವರ್ ಬಗ್ಗೆ ಕೆಲವರು ಏನ್ ಹೇಳ್ತಾರೆ ಗೊತ್ತಾ? ಚೈನೀಸ್ ಬಾಡಿ ಕ್ಲಾಕ್ ಥಿಯರಿ ಪ್ರಕಾರ ರಾತ್ರಿ 1ರಿಂದ 3 ಗಂಟೆ ಸಮಯ ಲಿವರ್ ಆಕ್ಟಿವ್ ಆಗಿರುತ್ತದೆ ಅಂತ ಹೇಳ್ತಾರೆ. ಕೆಲವರು ಲಿವರ್ ಸ್ಟ್ರೆಸ್ ಇದ್ದರೆ ಈ ಸಮಯದಲ್ಲಿ ಸ್ಲೀಪ್ ಡಿಸ್ಟರ್ಬ್ ಆಗಬಹುದು ಅಂತ ಬಿಲೀವ್ ಮಾಡ್ತಾರೆ. ಆದ್ರೆ ಇದಕ್ಕೆ ಫುಲ್ ಸೈಂಟಿಫಿಕ್ ಪ್ರೂಫ್ ಇಲ್ಲ. ಹಾಗಾಗಿ ಫಿಯರ್ ಆಗೋ ಅವಶ್ಯಕತೆ ಇಲ್ಲ. ಆದ್ರೆ ಅನ್ಹೆಲ್ತಿ ಲೈಫ್ ಸ್ಟೈಲ್ ಇದ್ದರೆ ಬಾಡಿ ಸಿಗ್ನಲ್ ಅನ್ನು ಇಗ್ನೋರ್ ಮಾಡಬೇಡಿ. ಈಗ ಸೊಲ್ಯೂಷನ್ ನೋಡೋಣ. ಮೊದಲು ಮೊಬೈಲ್ ದೂರವಿಡಿ. ಮಲಗೋ 1 ಗಂಟೆ ಮುಂಚೆ ಮೊಬೈಲ್ ಅವಾಯ್ಡ್ ಮಾಡಿ. ಇದು ಸಿಂಪಲ್ ಅನಿಸಬಹುದು, ಆದ್ರೆ ರಿಸಲ್ಟ್ ಪವರ್ಫುಲ್ ಆಗಿರಬಹುದು. ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಟೀ ಕಾಫಿ ಕಡಿಮೆ ಮಾಡಿ. ಈವ್ನಿಂಗ್ ನಂತರ ಕಾಫಿನೇ ಜಾಸ್ತಿ ತಗೊಂಡ್ರೆ ನೈಟ್ ಸ್ಲೀಪ್ ಡಿಸ್ಟರ್ಬ್ ಆಗಬಹುದು. ನೆಕ್ಸ್ಟ್ ಉಸಿರುಗಟ್ಟುವಿಕೆ. ಮಲಗೋ ಮುಂಚೆ 5 ನಿಮಿಷ ಸ್ಲೋ ಆಗಿ ಉಸಿರಾಡೋಕೆ ಟ್ರೈ ಮಾಡಿ. ಇದರಿಂದ ಮೈಂಡ್ ಕಾಮ್ ಆಗಿ ಸ್ಟ್ರೆಸ್ ಕೂಡ ರೆಡ್ಯೂಸ್ ಆಗಬಹುದು. ಹೆವಿ ಫುಡ್ ಅವಾಯ್ಡ್ ಮಾಡಿ. ಲೇಟ್ ನೈಟ್ ಆಯಿಲ್ ಫುಡ್ ಡೈಜೆಷನ್ ಗೆ ಡಿಸ್ಟರ್ಬ್ ಮಾಡಬಹುದು. ಅದರಿಂದ ಸ್ಲೀಪ್ ಕ್ವಾಲಿಟಿ ಕೆಡಬಹುದು. ಒಂದು ದಿನಕ್ಕೆ 5ರಿಂದ 6 ಗ್ಲಾಸ್ ನೀರು ಕುಡಿಯಿರಿ. ಇದು ಪ್ರಾಪರ್ ಹೈಡ್ರೇಷನ್, ಬಾಡಿ ಹೀಟ್ ರಿಡ್ಯೂಸ್ ಮಾಡಲು ಹೆಲ್ಪ್ ಮಾಡಬಹುದು. ಮೋಸ್ಟ್ ಕಾಮನ್ ಮಿಸ್ಟೇಕ್, ಇದು ಎಲ್ಲರೂ ಕೂಡ ಮಾಡ್ತಾರೆ. ರಾತ್ರಿ ಎಚ್ಚರವಾದ ತಕ್ಷಣ ಗಡಿಯಾರ ನೋಡ್ಬೇಡಿ. ಯಾಕಂದ್ರೆ ಟೈಮ್ ನೋಡಿದ್ರೆ ಬ್ರೈನ್ ಇನ್ನೂ ಅಲರ್ಟ್ ಆಗುತ್ತದೆ. ಈಗ ಸ್ಲೀಪ್ ಬರಲ್ಲ ಅನ್ನೋ ಟೆನ್ಷನ್ ಸ್ಟಾರ್ಟ್ ಆಗುತ್ತದೆ. ಮತ್ತೆ ಸ್ಲೀಪ್ ಬರೋದು ಇನ್ನೂ ಡಿಫಿಕಲ್ಟ್ ಆಗಬಹುದು. ಮಾರ್ನಿಂಗ್ ಸನ್ಲೈಟ್ ಇಂಪಾರ್ಟೆಂಟ್. ಬೆಳಗ್ಗೆ ಸನ್ಲೈಟ್ ನೋಡದೇ ಇರೋದು ಕೂಡ ಪ್ರಾಬ್ಲಮ್ ಆಗಬಹುದು. ಮಾರ್ನಿಂಗ್ ಸನ್ಲೈಟ್ ಬಾಡಿ ಕ್ಲಾಕ್ ಬ್ಯಾಲೆನ್ಸ್ ಮಾಡಲು ಹೆಲ್ಪ್ ಮಾಡುತ್ತದೆ. ಇದರಿಂದ ಬೆಳಗ್ಗೆ ಸ್ವಲ್ಪ ವಾಕ್ ಮಾಡಿ. ಇದರಿಂದ ಸ್ಟ್ರೆಸ್ ಕಡಿಮೆ ಆಗಬಹುದು, ಸ್ಲೀಪ್ ಇಂಪ್ರೂವ್ ಆಗಬಹುದು, ಮೈಂಡ್ ಕೂಡ ರಿಲ್ಯಾಕ್ಸ್ ಆಗಬಹುದು. ನಿಮಗೇನಾದರೂ ಚೆಸ್ಟ್ ಪೇನ್, ಉಸಿರಾಟದ ತೊಂದರೆ, ಹೆವಿ ಸ್ವೆಟ್ಟಿಂಗ್, ತೀವ್ರ ಆತಂಕ, ಕಂಟಿನ್ಯೂಸ್ ನಿದ್ರಾಹೀನತೆ ಏನಾದ್ರೂ ಇದ್ದರೆ ಇದನ್ನ ಇಗ್ನೋರ್ ಮಾಡಬೇಡಿ. ಈ ಸಿಂಪ್ಟಮ್ಸ್ ಇದ್ದರೆ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ. ಒಮ್ಮೆ ರಾತ್ರಿ ಎಚ್ಚರವಾದ್ರೆ ಪ್ಯಾನಿಕ್ ಆಗಬೇಡಿ. ಕೆಲವೊಮ್ಮೆ ಅದು ಸಿಂಪಲ್ ಲೈಫ್ ಸ್ಟೈಲ್ ಇಶ್ಯೂ ಆಗಿರಬಹುದು. ಹೆಲ್ತಿ ಫುಡ್, ಲೆಸ್ ಸ್ಟ್ರೆಸ್, ಗುಡ್ ಸ್ಲೀಪ್ ರೂಟೀನ್ ಇವು ಫಾಲೋ ಮಾಡಿದ್ರೆ ಸ್ಲೀಪ್ ಇಂಪ್ರೂವ್ ಆಗಬಹುದು. ಈ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ. ನಿಮಗೆ ಈ ಪ್ರಾಬ್ಲಮ್ ಆಗುತ್ತಾ? ಯಾವ ಟೈಮ್ಗೆ ಎಚ್ಚರವಾಗ್ತೀರಾ? ಕಮೆಂಟ್ ನಲ್ಲಿ ತಿಳಿಸಿ. ಮತ್ತು ಇಂತಹ ಹೆಲ್ಪ್ಫುಲ್ ವಿಡಿಯೋಕ್ಕಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.